ಎಲ್ಲ ಒಂದು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. 7ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ? ಇನ್ನೇನು ಏಪ್ರಿಲ್ 6ರಂದು ಹಿಂದಿ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಿಂದಿ ವಿಷಯದ ಬೋರ್ಡ್ ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರು ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂತಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಓಕೆ, ಖಂಡಿತ ಕೊನೆವರೆಗೆ ನೋಡಿ. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಸಂಪೂರ್ಣ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೇನೆ. ಕೊನೆವರೆಗೆ ನೋಡಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದ್ರ ನಿಮಗೆ ನಿಮ್ಮದು 7ನೇ ತರಗತಿ SA2 ಎಕ್ಸಾಮ್ ಮುಗಿಯೋವರೆಗೆ, ಎಕ್ಸಾಮ್ ಮುಗಿದ ಮೇಲೆ ಆಗಿರ್ಬೋದು, ಮುಗಿಯೋವರೆಗೆ ಎಲ್ಲ ಚಲೋ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಮತ್ತು ರಿಸಲ್ಟ್ ಬಂದ ಮೇಲೆ ಯಾವಾಗ ರಿಸಲ್ಟ್ ಬರ್ತದೆ, ಮತ್ತು ಬೋರ್ಡ್ ನಿಮಗೆ ಎಕ್ಸಾಮ್ ಆದಮೇಲೆ ಕೀ ಆನ್ಸರ್ ಬಿಡ್ತಾರೆ. ಆ PCL ಕೀ ಆನ್ಸರು ಅಮೌಂಟ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋನು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದರ ಮೇಲೆ 7th ಅವರು ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದು 7ನೇ ತರಗತಿ ದ್ವಿತೀಯ ಸಂಕಲನ ಮೂಲ್ಯಾಂಕನ SA2 ಎಕ್ಸಾಮ್ನ ಕ್ವಶನ್ ಪೇಪರು, ಮಾಡಲ್ ಕ್ವಶನ್ ಪೇಪರು. ಇದಕ್ಕಿಂತ ಮುಂಚೆ ನಾವು ವೇಟೇಜ್ ನೋಡ್ಕೊಂಬರೋಣ. ವೇಟೇಜು ಅಂದರೆ ಘಟಕವಾರು ಅಂಕಂಚಿಕೆ. ಓಕೆ, ಇದು ಘಟಕವಾರು ಅಂಕಂಚಿಕೆ. ಇದೇ ಪ್ರಕಾರ ಮುಂದೆ SA2 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಒಂದೇದು ದಿಲ್ಲಿ ಒಂದು. ಈ ಒಂದು ಪಾಠದಿಂದ ಎಷ್ಟು ಕೇಳ್ತಾರೆ? 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಟೋಟಲಾಗಿ 3 ಮಾರ್ಕ್ಸು ಒಂದೇ ಕ್ವಶನ್ನು. ಅಲ್ಲಿ ಯಾವುದೇ ರೀತಿ 1 ಮಾರ್ಕ್ಸ್ ಕೇಳೋದಿಲ್ಲ, 2 ಮಾರ್ಕ್ಸ್ ಕೇಳೋದಿಲ್ಲ, 4 ಮಾರ್ಕ್ಸ್ ಕೇಳೋದಿಲ್ಲ. ಕೇವಲ ಒಂದೊಂದು ಕ್ವಶನು 3 ಮಾರ್ಕ್ಸು. ಇದೇ ರೀತಿ ಮೇರಿ ಅಭಿಲಾಷ ಹೈ ಇದು ನೋಡ್ಕೊಳ್ಳಿ. ಸಮಜ್ದಾರ್ ರಾಜು ನೋಡ್ಕೊಳ್ಳಿ. ಇದೇ ಪ್ರಕಾರ ಓದ್ಕೊಳ್ಳಿ. ನೀವು ಫುಲ್ ಔಟ್ ಆಫ್ ಮೋಟ್ ಮಾಡ್ಬೋದು, 40 ಔಟ್ ಆಫ್ 40 ಮಾಡ್ಬೋದು. ಇದೇ ಪ್ರಕಾರ ಮುಂದೆ SA2 ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ, ತಲೆಯಲ್ಲಿರಲಿ. ಆಮೇಲೆ ಮಾಡಲ್ ಕ್ವಶನ್ ಪೇಪರು ಗರಿಷ್ಠ ಅಂಕ 40, ಸಮಯ 90 ನಿಮಿಷ. ವಿಷಯ ತೃತೀಯ ಭಾಷೆ ಹಿಂದಿ. ಒಂದೇ ಮೇಲೆ ನಿಮಗೆ 4 ಬಹುಕ ಇರ್ತವೆ. ಮಲ್ಟಿಪಲ್ ಕ್ವಶನ್ಗಳು 4 ಇರ್ತವೆ. ಟೋಟಲಾಗಿ 4 ಅಂಕ, ಪ್ರತಿ ಕ್ವಶನ್ಗೆ 1 ಅಂಕ. ಒಂದೇ ಕ್ವಶನ್ ನೋಡಿ, ದಿನಕ ವಿರುದ್ಧಾರ್ಥಕ ಶಬ್ದ ನೋಡಿ. ಅಬ್ಸರ್ವ್ ಮಾಡಿ, ಇಲ್ಲಿ ಅವರು ಯಾವೆಲ್ಲ ವ್ಯಾಕರಣ ಕ್ವಶನ್ ಕೊಟ್ಟಿದ್ದಾರೆ, ಅಂದರೆ ವ್ಯಾಕರಣ ಟಾಪಿಕ್ ಕೊಟ್ಟಿದ್ದಾರೆ, ಅವೆಲ್ಲ ಟಾಪಿಕ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ವಿರುದ್ಧಾರ್ಥಕ ಕೇಳ್ತಾರೆ ಅಂದಮೇಲೆ ವಿರುದ್ಧಾರ್ಥಕ ಕ್ವಶನನ್ನು ಕೇಳ್ತಾರೆ ಅಂತ ಅರ್ಥ. ಯಾವ್ದು ಕೇಳಿದ್ದಾರೆ? ಒಂದೇ ಕ್ವಶನ್ ನೋಡಿ, ದಿನಕ ವಿರುದ್ಧಾರ್ಥಕ ಶಬ್ದ ಏನಾಗ್ಬೋದು? ಒಂದೇ ಕ್ವಶನ್ ಆಪ್ಷನ್ ಸಿ ಆಗ್ತದೆ, ದಿನ್ ರಾತ್ ಆಗ್ತದೆ. ಆಪ್ಷನ್ ಸಿ ರಾತ್ ಸರಿಯಾದ ಉತ್ತರ. ಎರಡನೇ ಕ್ವಶನ್ನು ಲಡ್ಕಾಕ ಅನ್ಯಲಿಂಗ ಶಬ್ದ. ಲಡ್ಕಾಕ ಅನ್ಯಲಿಂಗ ಶಬ್ದ ಕೇಳಿದರೆ ಏನಾಗ್ಬೋದು ಆನ್ಸರು? ಕ್ವಶನ್ ನಂಬರ್ 2ಕ್ಕೆ ಆನ್ಸರು ಆಪ್ಷನ್ ಎ ಲಡ್ಕಿ, ಲಡ್ಕ ಲಡ್ಕಿ. ಕ್ವಶನ್ ನಂಬರ್ 3 ಬಾತ್ ಕಾ ಅನ್ಯವಚನ ರೂಪ. ಬಾತ್ ಕಾ ಅನ್ಯವಚನ ರೂಪ ಕೇಳಿದರೆ ಇದು ಆಪ್ಷನ್ ಬಿ ಆಗ್ತದೆ, ಆಪ್ಷನ್ ಬಿ ಬಾತಿ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 4 ನಿಮ್ಲಿಖಿತ್ ಮೇಸೆ ಶುದ್ಧ ವರ್ತನಿವಾಲ ಶಬ್ದ. ಶುದ್ಧ ವರ್ತನಿವಾಲ ಶಬ್ದ ಕೇಳಿದರೆ ಏನಾಗ್ಬೋದು? 4ನೇ ಕ್ವಶನ್ ಆಪ್ಷನ್ ಡಿ ಪರ್ವತ್ ಸರಿಯಾದ ಉತ್ತರ, ಪರ್ವತ್ ಸರಿಯಾದ ಉತ್ತರ. ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು ಕ್ವಶನ್ನು. ಆಮೇಲೆ 2ನೇ ಮೆನು ನಿಮ್ಲಿಖಿತ್ ಶಬ್ದೋ ಮೇಸೆ ಸಹಿ ಶಬ್ದ ಚುನ್ಕರ್ ರಿಕ್ತ ಸ್ಥಾನ ಬರಿಯೇ. ಬಿಟ್ಟ ಸ್ಥಳ ಇರ್ತವೆ 2 ಮಾರ್ಕ್ಸ್ಗೆ. ಅವರು ಬ್ರಾಕೆಟಲ್ಲಿ ಉತ್ತರ ಕೊಟ್ಟಿರ್ತಾರೆ, ಮೇಲೆ ಬ್ರಾಕೆಟಲ್ಲಿ ಉತ್ತರ ಕೊಟ್ಟಿರ್ತಾರೆ. ನೀವು ಚೂಸ್ ಮಾಡಿಬಿಟ್ಟು ಬರೀಬೇಕು, ಆಯ್ಕೆ ಮಾಡಿಬಿಟ್ಟು ಬರಬೇಕು. 5ನೇ ಕ್ವಶನ್ ನೋಡಿ, ರಾಜು ಡ್ಯಾಶ್ ಮೇ ಪಡ್ತಾ ತಾ. ಇನ್ನು 6ನೇದು ಸಾಗರ್ ಸೆ ಹಮೆ ಡ್ಯಾಶ್ ಮಿಲ್ತಿ ಹೈ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ. ಉಪಾಯ್ ಚೌತಿ ಕಕ್ಷಾ ಮೋತಿ ಏನಾಗ್ಬೋದು? ರಾಜು ಡ್ಯಾಶ್ ಮೇ ಪಡ್ತಾ ತಾ, ರಾಜು ಚೌತಿ ಕಕ್ಷಾ ಮೇ ಪಡ್ತಾ ತಾ. ಇನ್ನು ಸಾಗರ್ ಮೇ ಹಮೆ ಡ್ಯಾಶ್ ಮಿಲ್ತಿ ಹೈ ಏನು ಮಿಲ್ತದೆ? ಸಾಗರ್ ಮೇ ಹಮೆ ಡ್ಯಾಶ್ ಮಿಲ್ತೆ. ಸೊ ನಿಮಗೆ ಉತ್ತರ ಕೊಟ್ಟಿರ್ತೀನಿ, ನೋಡ್ಕೋಬೋದು. ಒಂದನೇದು ಮೋತಿ, ಏನಾಗಬೇಕು? ಚೌತಿ ಆಗಬೇಕು. ಓಕೆ, 5ನೇದು ಚೌತಿ ಆಗಬೇಕು, 6ನೇದು ಮೋತಿ. 5ನೇದು ಚೌತಿ, 6ನೇದು ಮೋತಿ ನೋಡಿ. ಚೌತಿ ಕಕ್ಷೆ ಅಂತ ಬರಬೇಕು, ಕಂಪ್ಲೀಟಾಗಿ ಬರಬೇಕು. ಚೌತಿ ಬರೋದು ಸರಿಯಾದ ಉತ್ತರ. 6ನೇದು ಮೋತಿ, ಸಾಗರ್ ಮೇ ಹಮೆ ಮೋತಿ ಮಿಲ್ತೆ. ಜಸ್ಟ್ ಚೌತಿ ಬರಿಬೋದು, ಇಲ್ಲ ಚೌತಿ ಕಕ್ಷೆ ಬರಿಬೋದು, ಎರಡು ಕೂಡ ಬರಿಬೋದು. ನೆಕ್ಸ್ಟು 3ನೇದು ನಿಮ್ಲಿಖಿತ್ ಪ್ರಶ್ನೋಕ್ಕೆ ಸೂಚನಾನುಸಾರ ಉತ್ತರ ಲಿಖಿಯೇ. ಅವೇನು 1 ಮಾರ್ಕ್ಸ್ 2 ಇರ್ತವೆ. ಟೋಟಲಾಗಿ 2 ಮಾರ್ಕ್ಸು, ಪ್ರತಿ ಕ್ವಶನಿಗೆ 1 ಮಾರ್ಕ್ಸ್ ಅನ್ಕೋತೀನಿ. ಎಸ್ 2 ಕ್ವಶನ್ನು ನೋಡಿ.
निम्नलिखित गिनती को अक्षरों में लिखिए. गिनती को अक्षरों में लिखिए. अंक अक्षर. ಏಳನೇ ಕ್ವಶನ್ಗೆ ಆನ್ಸರ್ ನೋಡಿ. 75. 75 ಸರಿಯಾದ ಉತ್ತರ. 75. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 8. 75 ಕೊಟ್ಟಿದ್ದಾರೆ. ಎಷ್ಟಾಗ್ಬೋದು ಇದು? अंक अक्षर 75 75 आयतु. इन 8 उदाहरण के अनुसार लिखिए. मैं फल बेचता हूँ. हम फल बेचते हैं. मैं खेलता हूँ. आंसर ಏನಾಗ್ಬೋದು? 8 ನೋಡ್ಕೊಳ್ಳಿ. हम खेलते हैं. ಇನ್ನು क्वेश्चन नंबर 9. निम्नलिखित प्रश्न के उत्तर 2-3 वाक्यों में लिखिए. ಇವೇನು 2 ಅಂಕದ ಪ್ರಶ್ನೆಗಳು 6 ಇರ್ತವೆ. ಟೋಟಲ್ ಆಗಿ 12 अंक. ಪ್ರತಿ ಪ್ರಶ್ನೆಗೆ 2 अंक. 9ನೇದು, रेलगाड़ी के ड्राइवर को लाल शर्ट देखकर क्या एहसास हुआ? लाल शर्ट देखकर क्या ಏನು ಕೇಳಿದ್ದಾರೆ? एहसास हुआ ಕೇಳಿದ್ದಾರೆ. 9ಗೆ ಆನ್ಸರ್ ನೋಡೋಣ. ನೋಡಿ, रेलगाड़ी के ड्राइवर को लाल शर्ट देखकर किसी अनजान खतरे का एहसास हो गया. इನ್ನು क्वेश्चन नंबर 10. कुमार अपने मित्र से पत्र द्वारा क्या कहता है? क्वेश्चन नंबर 10 के आंसर हो. कुमार अपने मित्र के कहता है कि मैसूर एक सुंदर नगर है. वहाँ देखने लायक बहुत सारी जगह है. देखने लायक बहुत सारी जगह है. तुम भी मैसूर जाकर अवश्य यह सारी जगह देखो. ಎಲ್ಲ ಜಗವನ್ನು ನೋಡ್ರಿ ಅಂತ ಹೇಳ್ತಾರೆ ಅವರು. ಇನ್ನು 11ನೇ ಕ್ವಶನ್ನು. कवियत्री किसको बुला रही थी और क्या कहकर बुला रही थी? क्वेश्चन नंबर 11. ನೋಡಿ, कवियत्री अपने बचपन को बुला रही थी. बेटिया माँ ओ कहकर बुला रही थी. माँ ओ. क्वेश्चन नंबर 12. ಏನಿದು? हिंदुस्तान की यात्रा कैसे कर सकते हैं? क्वेश्चन नंबर 12 के उत्तर. थोड़ा थोड़ा चल कर हिंदुस्तान की यात्रा कर सकते हैं. क्वेश्चन नंबर 13. बसवण्ण के वचनों से किसकी शुद्धि होती है? बसवण्ण के वचनों से किसकी शुद्धि होती है? ಅಥವಾ ಕ್ವಶನ್ ಕೊಟ್ಟಿರ್ತಾರೆ. बसवण्ण के अनुसार भगवान के प्रेम करने का मार्ग कौन सा है? 13ಗೆ 2 ಕ್ವಶನ್ಗೆ ಆನ್ಸರ್ ನೋಡೋಣ. बसवण्ण के वचनों से अंतरंग और बाह्य शुद्धि होती है. अथवा चोरी ना करना, हत्या ना करना, झूठ ना बोलना, क्रोध गुण का करना. नेक्स्ट, अपनी प्रशंसा और दूसरों की निंदा न करना ही भगवान से प्रेम करने का मार्ग है. 14. निम्नलिखित वाक्य समूह का अनुवाद कन्नड़ या अंग्रेजी में कीजिए. ಅವರು ಹಿಂದಿಯಲ್ಲಿ ಒಂದು ವಾಕ್ಯವನ್ನು ಕೊಡ್ತಾರೆ, ಅದನ್ನು ನಾವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕು. ರಾಜು ಬಡ ಸಮಜ್ದಾರ್ ಲಡ್ಕಾ ತಾ ವಹ ಬಹದ್ದೂರ್ ಬೀತಾ. ಇದು ನಾವು ಕನ್ನಡದಲ್ಲಿ ಬರಬೇಕು. 14ನೇ ಕ್ವಶನ್ನು ಒಂದ್ಸರಿ ನೋಡ್ಕೊಳ್ಳಿ. ರಾಜು ಬಹಳ ಬುದ್ಧಿವಂತ ಹಾಗೂ ವೀರ ಬಾಲಕನಾಗಿದ್ದನು. ಇಷ್ಟೇ 2 ಮಾರ್ಕ್ಸ್ ತೊಗೊಂಡು. ಅದಾದಮೇಲೆ 15ನೇ ಕ್ವಶನ್ನು ನೆಕ್ಸ್ಟ್ ಏನು ಬರ್ತದೆ? ನಿಮ್ಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿ. ಇವೇನು 3 ಮಾರ್ಕ್ ಕ್ವಶನ್ಸು 4 ಇರ್ತವೆ. ಟೋಟಲಾಗಿ 12 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 3 ಮಾರ್ಕ್ಸು. 15 ನೋಡಿ, संसद भवन के बारे में लिखिए. 15 के आंसर नोड़ी. संसद भवन बड़ा रमणीय है. यह गोलाकार सदन संसार में निराला है. लोकसभा राज्यसभा के अधिवेशन इसी सदन में होते हैं. अधिवेशन इसी सदन में होती है. इನ್ನು क्वेश्चन नंबर 16. अर्थ ಆಗ್ತಿದೆ ಅನ್ಕೋತೀನಿ. कबूतर जाल में क्यों फंस गए? कबूतर जाल में क्यों फंस गए? 16 आंसर ನೋಡ್ಕೊಳ್ಳಿ. कबूतर दिन भर दाने के लिए घूमते थे. धरनी पर दाने बिखरे पड़े थे. कबूतर ने दाने के लोभ में आकर जाल में फंस गए. इನ್ನು 17. पुरराज सिकंदर की मैत्री संधि को क्यों अस्वीकार करता है? ಆಗಬೇಕದು. अस्वीकार करता है. क्यों अस्वीकार करता है? 17 ಆನ್ಸರ್ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ.
ಸ್ಟಾಪ್ ಮಾಡಿ ಉತ್ತರ ನೋಡ್ಕೊಳ್ಳಿ. ನಿಮ್ಮ ಕ್ವಶನ್ ನಂಬರ್ 18. ನಿಮ್ಮಕ್ಕೆ ಏನಿದು ಗದ್ಯ ಭಾಗ ಕೊಡ್ತಾರೆ. ಒಂದು ಗದ್ಯ ಭಾಗ ತುಂಬಾ ಈಸಿ. ಮೇಲೆ ಒಂದು ಗದ್ಯ ಭಾಗ ಇರ್ತದೆ, ಕೆಳಗಡೆ 4 ಕ್ವಶನ್ ಇರ್ತವೆ. ಎಲ್ಲ ಉತ್ತರ ಮೇಲೆ ಇರ್ತದೆ. ಜಸ್ಟ್ ಓದ್ಕೊಂಡು ನೋಡಿ ಬರೆಯೋದಷ್ಟೇ. 4 ಕ್ವಶನ್ನು, 3 ಕ್ವಶನ್ ಕೊಡ್ತಾರೆ. 4 ಅಲ್ಲ 3 ಕ್ವಶನ್ನು. 3 ಕ್ವಶನ್ಗೆ ಕೊಟ್ಟಿರ್ತೀನಿ ನೋಡಿ ಆನ್ಸರು. 18ನೇ ಕ್ವಶನ್ನು ನೋಡ್ಕೋಬೋದು ನೋಡಿ. 3 ಕ್ವಶನ್ಗೆ ಆನ್ಸರ್ ಇವೆ. ನೀವು ಅಲ್ಲಿ ನೋಡ್ಕೊಬೋದು ಅಥವಾ ಇಲ್ಲಿ ಕೂಡ ಆನ್ಸರ್ ನೋಡ್ಕೋಬೋದು. ಅದಾದಮೇಲೆ ಕ್ವಶನ್ ನಂಬರ್ 19. ನಿಮ್ಮಕ್ಕೆ ಪದ್ಯ ಭಾಗ ಪೂರ್ಣ ಕೆಜಿ ಮೋಸ್ಟ್ ಇಂಪಾರ್ಟೆಂಟು. 4 ಮಾರ್ಕ್ಸ್ಗೆ 2 ಕ್ವಶನ್ ಟೋಟಲಾಗಿ 8 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 4 ಮಾರ್ಕ್ಸು. ಇದನ್ನೇ ಕೇಳ್ತಾರೆ. ಸೂರಜ್ ಕೇಳ್ಬೋದು. ಇದ್ರ ಜೊತೆಗೆ ಪೂರ್ತಿ ಪದ್ಯ ನೋಡ್ಕೊಳ್ಳಿ, ಪೂರ್ತಿ ಪದ್ಯವಾಗ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಪ್ಯಾರಾವನ್ನು ಕೊಡ್ತಾರೆ. ಸೂರಜ್ ಇದನ್ನು ಕೇಳ್ಬೋದು ಅಥವಾ ಬೇರೆ ಕೂಡ ಕೇಳ್ಬೋದು. ಒಟ್ಟಿನಲ್ಲಿ ಪೂರ್ತಿ ಪದ್ಯವಾಗ ನೋಡ್ಕೊಳ್ಳಿ. ಆಮೇಲೆ ಲಾಸ್ಟ್ ಕ್ವಶನ್ನು ಯಾವುದು? अपनी यात्रा के बारे में बताते हुए पिताजी के नाम पर एक पत्र लिखी. पिताजी ಪತ್ರವನ್ನು ಕೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟು अपनी यात्रा के बारे में. 20 ತೋರಿಸ್ತೀನಿ ಎಕ್ಸಾಂಪಲ್ ಒಂದು ನೋಡಿ. ಮೊದಲು ದಿನಾಂಕ ಹಾಕಿ, ಅಬಕ್ಕ, ಆಮೇಲೆ ಆದರಣೀಯ ಪಿತಾಜಿ ಹಾಕಿ, ಸಾದಾ ಪ್ರಣಾಮ ಹಾಕಿ, ಆಮೇಲೆ ವಿವರಣೆ ಮಾಡಬೇಕು. ಲಾಸ್ಟಿಗೆ ಧನ್ಯವಾದ ಹಾಕಬೇಕು. ಅಪ್ಕಿ ಪ್ರಿಯ ಛಾತ್ರ. ಇಷ್ಟೇ ನೋಡಿ. ಇಷ್ಟು ಬರುತ್ತೆ ನಿಮಗೆ 4 ಮಾರ್ಕ್ಸ್ ಆಗ್ತದೆ. ಚೆನ್ನಾಗಿ ಓದ್ಕೊಂಡೋಗಿ ಫ್ರೆಂಡ್ಸ್ ಶೇರ್ ಮಾಡಿ. ಈಗ ನಿಮಗೆ 7th ಹಿಂದಿ ವಿಷಯದ ಮೇಲೆ ಮಾಲ್ ಕ್ವಶನ್ ಪೇಪರು, ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಕವರ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋ ಬಿಡದೆ ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ವೆಸ್ಟ್. ಥ್ಯಾಂಕ್ ಯು ಸೊ ಮಚ್.